ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಧರ್ಮಸ್ಥಳವು ಧಾರ್ಮಿಕ ಕೇಂದ್ರವಾಗಿದ್ದು, ದೈವಭಕ್ತಿಯ, ದಾನಧರ್ಮದ ಮತ್ತು ಮಾನವ ಸೇವೆಯ ಪ್ರತೀಕವಾಗಿದೆ. ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅತ್ಯಂತ ಪ್ರಸಿದ್ಧ. ಪುರಾಣ ಪ್ರಕಾರ ಹಲವು ಶತಮಾನಗಳ ಹಿಂದೆ ಅಂಜನಪ್ಪ ಬಳ್ಳಿ ಎಂಬ ಧನಿಕನು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು. ಆತನು ಅತಿಥಿ ಸತ್ಕಾರ, ದಾನ ಧರ್ಮಗಳಲ್ಲಿ ಪ್ರಸಿದ್ಧನಾಗಿದ್ದ. ಒಂದು ದಿನ ಧರ್ಮದೇವತೆ ಹಾಗೂ ಅವರ ಸಂಗಡಿಗರು ವೇಷಾಂತರದಲ್ಲಿ ಅಂಜನಪ್ಪ ಬಳ್ಳಿಯ ಮನೆಗೆ ಬಂದರು. ಆತನು ಅವರನ್ನೆಲ್ಲ ಸತ್ಕರಿಸಿದನು. ಇದರಿಂದ ಸಂತೋಷಗೊಂಡ ಧರ್ಮದೇವತೆಗಳು ಆತನ ಮನೆಯಲ್ಲಿ ಸದಾ ವಾಸಿಸಲು ನಿರ್ಧರಿಸಿದರು. ಹೀಗೆ ಆ ಊರು ಧರ್ಮಸ್ಥಳವೆಂದು ಪ್ರಸಿದ್ಧಿಯಾಯಿತು. ಅದಾದ ನಂತರ ಶ್ರೀ ಮಂಜುನಾಥ ಸ್ವಾಮಿ, ಶಿವನ ರೂಪ, ಇಲ್ಲಿ ಪ್ರತ್ಯಕ್ಷನಾಗಿ ಧರ್ಮಸ್ಥಳವನ್ನು ತನ್ನ ಆಸ್ಥಾನವನ್ನಾಗಿ ಮಾಡಿದರು. ಹೀಗಾಗಿ ಈ ಪ್ರದೇಶದಲ್ಲಿ ಶೈವ, ವೈಷ್ಣವ, ಜೈನ ಮತ್ತು ಇತರ ಧರ್ಮಗಳು ಒಂದೇ ಸೂರಿನಡಿ ಸಹಬಾಳ್ವೆ ನಡೆಸಲು ಪ್ರಾರಂಭವಾದವು. ಇಲ್ಲಿನ ದೇವಸ್ಥಾನದ ನಿರ್ವಹಣೆ ಹೆಗಡೆ ಮನೆತನದ ಜೈನ ಕುಟುಂಬದವರ ಕೈಯಲ್ಲಿದೆ. ಆದರೆ ದೇವಸ್ಥಾನದ ಪೂಜೆ ಆಚಾರಗಳನ್ನು ವೈಷ್ಣವ ಪರಂಪರೆಯ ಬ್ರಾಹ್ಮಣರು ನಡೆಸುತ್ತಾರೆ. ಇದು ಧರ್ಮಸ್ಥಳದ ವಿಶಿಷ್ಟ ಧಾರ್ಮಿಕ ಸೌಹಾರ್ದದ ಉದಾಹರಣೆ. ಧರ್ಮಸ್ಥಳವು ಕೇವಲ ಪೂಜೆಯ ಸ್ಥಳವಲ್ಲ, ಸಮಾಜ ಸೇವೆಯ ಕ್ಷೇತ್ರವೂ ಹೌದು. ಇಲ್ಲಿ ಪ್ರತಿದಿನ ಸಹಸ್ರಾರು ಭಕ್ತರಿಗೆ ಉಚಿತ ಅನ್ನಪ್ರಸಾದ ದೊರೆಯುತ್ತದೆ. ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಗ್ರಾಮಾಭಿವೃದ್ಧಿಯಲ್ಲಿ ಧರ್ಮಸ್ಥಳ ಮಹತ್ವದ ಪಾತ್ರವಹಿಸಿದೆ. ಧರ್ಮಸ್ಥಳವು ಭಕ್ತಿ, ದಾನ ಮತ್ತು ಧರ್ಮದ ಸಂಕೇತವಾಗಿದ್ದು, ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನ ನೀಡುವ ಅಪರೂಪದ ಕ್ಷೇತ್ರವಾಗಿದೆ. ಇಲ್ಲಿ ದೇವರ ಆರಾಧನೆ ಜೊತೆಗೆ ಮಾನವ ಸೇವೆಯೂ ಮುಖ್ಯವಾಗಿದ್ದು, ಇದು ಧರ್ಮಸ್ಥಳದ ಅಸ್ತಿತ್ವದ ನಿಜವಾದ ಅರ್ಥ.